ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ವೆಂಕಿ ಹೊಸ ಕಾರ್ ತಗೋತಾ ಇದ್ದಾನೆ. ಅಂದರೆ ನಮ್ಮದು i20 ಇತ್ತು, ಸೊ ಅದನ್ನು ಸೇಲ್ ಮಾಡಿ ಎಲೆಕ್ಟ್ರಿಕ್ ತಗೋತಾ ಇದ್ದಾನೆ. ಅದ್ರದ್ದು ಇವತ್ತು ಡೆಲಿವರಿ ಇದೆ. ಸೊ ಹಾಗಾಗಿ ಎಲ್ಲರೂ ಹೊರಟಿದ್ದೀವಿ. ಟೈಮ್ ಇವಾಗ ಆಲ್ರೆಡಿ 4:30 ಆಗಿದೆ. ಟೈಮ್ ಆಲ್ರೆಡಿ 4:30 ಆಗಿದೆ. 4ಗೆ ಬನ್ನಿ ಅಂತ ಹೇಳಿದರು. ವೆಂಕಿ ಆಫೀಸಿಂದ ಬರೋದು ಲೇಟ್ ಆಯಿತು. ಸೊ ಹಂಗಾಗಿ ಇವಾಗ ಹೊರಟಿದ್ದೀವಿ. ಇನ್ನೊಂದು 10-15 ಮಿನಿಟ್ಸಲ್ಲಿ ಹೊರಡಬೇಕು. ಹೋಗಿ ಕಾರ್ ಡೆಲಿವರಿ ತೊಗೊಂಡು ಮನೆಗೆ ಬರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 2 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದ ಅವನು. ಬರುತ್ತೆ ಅಂತ ತುಂಬ ಡಿಲೇ ಮಾಡಿದರು. ಸೊ ಫೈನಲಿ ಇವತ್ತು ಬಂದಿದೆ. ಇವತ್ತು ಬುಧವಾರ, ಡೇಟು 16. ವೆಂಕಿ ನಾಳೆ ತೊಗೊಳ್ಳೋಣ, ನಾಳೆ 17 ಚೆರಿ ಬರ್ಡೇದು ಡೇಟ್ ಅಲ್ವಾ, ಹಾಗಾಗಿ ನಾಳೆ ತೊಗೊಳ್ಳೋಣ ಅಂದ. ನಾನು ಬೇಡ ಬಿಡು ಹೊತ್ತಾಗಿ ಅಂದ್ಬಿಟ್ಟು ಇವತ್ತೇ ಹೋಗ್ತಾ ಇದ್ದೀವಿ. ಹಾಸನ್ಗೆ ಹೋಗಬೇಕು ಡೆಲಿವರಿ ತೊಗೊಳೋದಕ್ಕೆ. ಇವಾಗ ಹೋಗಿ ತೊಗೊಂಡು ಬರೋದು. ಹೋದ್ಮೇಲೆ ತೋರಿಸ್ತೀನಿ ಯಾವ ಕಾರು ಏನು ಅಂತಂದರೆ ಎಲೆಕ್ಟ್ರಿಕ್ ಕಾರು, ಅಂದರೆ ಪೆಟ್ರೋಲ್ ಡೀಸೆಲ್ ಏನಿಲ್ಲ, ಚಾರ್ಜಿಂಗ್ ಗಾಡಿ. ಸೊ ಇವಾಗ ಹೊರಡೋಣ. ಟೈಮ್ ಆಗಿದೆ. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 6 ಆಗ್ಬೋದು ಅಂದ್ಕೊಂಡಿನಿ. 6-6:30 ಆಗ್ಬೋದು. ಲಾಸ್ಟ್ ಟೈಮ್ i20 ತಗೊಂಡಾಗ್ಲೂ ಹಂಗೆ 7 o'clock ಡೆಲಿವರಿ ತಗೊಂಡಿದ್ವಿ. ಈ ಸಲನೂ ಹಂಗೆ ಲೇಟ್ ಆಗೋಯ್ತು. ಆ್ಯಂಡ್ ಎಲ್ಲರೂ ನಾವು ತಗೋತಿರೋದು ಕಲರು ಬ್ಲ್ಯಾಕ್ ಕಲರ್ ಕಾರು, ಹಾಗಾಗಿ ಎಲ್ಲರೂ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡಿದ್ದೀವಿ. ವೆಂಕಿನೂ ಕೂಡ ಬ್ಲ್ಯಾಕು, ಚೆರಿ, ಗಾನು ಆ್ಯಂಡ್ ನಾನು ಕೂಡ ಬ್ಲ್ಯಾಕ್ ಹಾಕ್ಕೊಂಡಿದ್ದೀನಿ. ಇವಾಗ ಹೊರಡೋಣ. ಹೋದ್ಮೇಲೆ ತೋರಿಸ್ತೀನಿ ಯಾವ ಕಾರು ಅಂತ. ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್. ಇವತ್ತು ಶೂ ಹಾಕೊಂಡಿದ್ದೀನಿ, ವೈಟು. ಇವಾಗ ಹೊರಡ್ತಾ ಇದ್ದೀವಿ. ಗಾನೋದು ನೋಡಿ ಟೀ ಶರ್ಟ್, ಇಬ್ರದ್ದು ಟೀ ಶರ್ಟಲ್ಲಿ ಫ್ಯಾಮಿಲಿ ಅಂತ ಇದೆ, ಚೆರಿದು ಮತ್ತು ಗಾನೋದು ಇದರಲ್ಲಿ. ಬಟ್ ಚೆರಿ ಟೋಪಿನೇ ಸಿಗ್ತಾ ಇಲ್ಲ, ಎಲ್ಲ ಹಾಕ್ಬಿಟ್ಟಿದ್ದೀನೋ ಗೊತ್ತಾಯ್ತಿಲ್ಲ. ಇವಾಗ ಹಾಗೆ ಹೊರಟಿದ್ದೀವಿ. ವೆಂಕಿ ವಾಚ್ ಬಿಟ್ಟು ಹೋಗಿದ್ದು, ಅದಕ್ಕೆ ಅಮ್ಮಂಗೆ ತರಕ್ಕೆ ಹೇಳಿದ್ದೀನಿ. ಲಿಫ್ಟ್ ಮೇಕೋಯ್ತು, ಮೆಟ್ಲಲ್ಲಿ ಬಂದ ಅಮ್ಮ. ಲಿಫ್ಟ್ ಮೇಕೋಯ್ತು, ಮೆಟ್ಲಲ್ಲಿ ಬಂದ. ಸರಿ, ಇದ್ರಲ್ಲೂ ಫ್ಯಾಮಿಲಿ. ನಿಂದು ಟೀ ಶರ್ಟ್ ತೋರಿಸು ಮಗನ ಫುಲ್. ಸೇಮ್ ಪಪ್ಪುಂದು ಸೇಮ್ ನಂದು ಸೇಮ್. ಪಪ್ಪುಂದು ಸೇಮ್ ಅಮ್ಮಂದು ಸೇಮ್. ಈಗ ನಾನು ಒಂದು ರೀಲ್ಸ್ ಮಾಡಿದ್ದೀವಿ. ಯಾವ್ದು ಮಗ ರೀಲ್ಸ್ ಮಾಡಿರೋದು? ನಟರಾಜ್ ಜೈ CRP. ಇವಾಗ ಹೋಗಿ ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಶೋರೂಮ್ ಹತ್ರ ಬಂದಿದ್ದೀವಿ. ಏನೇನು ಪ್ರೋಸೆಸ್ ಇತ್ತು ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ಆ್ಯಂಡ್ ನಾವು ತೊಗೋತಿರೋದು ವಿನ್ಸರು MG ಎಲೆಕ್ಟ್ರಿಕ್ ಕಾರ್. ಆ್ಯಂಡ್ ಬ್ಲ್ಯಾಕ್ ಕಲರ್ ತೊಗೋತಾ ಇರೋದು ಕಾರು ನಾವು ಇವಾಗ ನಾವು ಶೋರೂಮ್ ಹತ್ರ ಬಂದಿದ್ದೀವಿ. ಇನ್ನು ವೆಂಕಿ ಫ್ರೆಂಡ್ಸ್ ಬರಬೇಕು, ಹಾಗಾಗಿ ವೆಯ್ಟ್ ಮಾಡ್ತಿದ್ದೀವಿ. ನಾನು ಫ್ಯೂಚರಲ್ಲಿ ಈ ಥರ ಕಾರ್ ತಗೋಬೇಕು ಅಂತ ಅನ್ಕೋತಾ ಇದ್ದೀನಿ. ಫ್ಯೂಚರ್ ಅಂದರೆ ಸದ್ಯದಲ್ಲಿ. ಎಷ್ಟು ಚೆನ್ನಾಗಿ ಗೊತ್ತಾ, ಪುಟಾಣಿ ಕಾರ್, ಒಂದೇ ಡೋರ್, ಸಿಂಗಲ್ ಡೋರ್. ಬಿಡಿ ಮಗ, ಎಷ್ಟು ಪುಟಾಣಿಗೈತೆ ನೋಡಿ ಕಾರು. ಈ ಥರ ತಗೋಬೇಕು. ನಾನು ಚೆರಿ ಗಾನ ಓಡಾಡೋಕ್ಕೆ ಚೆನ್ನಾಗಿದೆ. ಅದೇ ಸರ್ ಬಂದಿದ್ದಾರೆ ಇವಾಗ. ಯಾಕೆ ಸರ್ ಇಷ್ಟು ಲೇಟ್ ಆಯಿತು? ಸರಿ ಇಲ್ಲ, ಬರಲ್ ಬಂತ. ಕಟ್ ಮಾಡಿ. ಸರ್ ಆಲ್ ದ ಬೆಸ್ಟ್ ಹೇಳಿ ಅವರಿಗೆ. ಕಂಗ್ರಾಟ್ಸ್. 2, 3 ಸ್ಟಾರ್ಟ್. ಗಂಧಮ್ಮ ಇಲ್ಲಿ ಆಯ್ ಮಾಡು. ಸರಿ,
ಮನೆಗೆ ಹೋಗ್ಬಿಟ್ಟು ಮಾಡೋಣ ಮಗ್ನೆ. ಇವಾಗ ಕಾರ್ ತಗೊಂಡು ಮನೆ ಹತ್ರ ಬಂದ್ವಿ. ಟೈಮು ನಾವು ಬರೋಷ್ಟಲ್ಲ ಆಲ್ರೆಡಿ 8 ಆಗಿಬಿಟ್ಟಿತ್ತು. ಆ್ಯಂಡ್ ಇವತ್ತು ಪೂಜೆ ಏನೂ ಮಾಡಿಸ್ತಾ ಇಲ್ಲ, ಫ್ರೈಡೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಅಲ್ಲೇ ಒಂದು ಸಿಂಪಲಾಗಿ ಹಾರ ತಗೊಂಡೋಗಿ ಹಾರ ಹಾಕ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ನೆಕ್ಸ್ಟು ಫ್ರೈಡೇ ಲಾಸ್ಟು ಆಷಾಢ ಶುಕ್ರವಾರ ಅಲ್ವಾ, ಹಾಗಾಗಿ ಅವತ್ತೇ ಮಾಡಿಸೋಣ ಅಂತ. ಗೈಸ್ ನಾನು ವೀಡಿಯೋನ ಮತ್ತೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಕಾರ್ ಡೆಲಿವರಿ ತೊಗೊಬಂದ್ಮೇಲೆ ಮತ್ತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಂದು ಊಟ ಮಾಡಿ ಮಲ್ಕೊಂಡ್ವಿ. ಆ್ಯಂಡ್ ಇವತ್ತು ನಾನು ಗುರುವಾರ ಅಲ್ವಾ, ಸೊ ಹಾಗಾಗಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀನಿ. ನಾನು ಮತ್ತು ಚೆರಿ ಹೋಗಿ ಹಾಗೆ ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಅಲ್ಲೇ ಹೋಗಿ ಮುಗಿಸ್ಕೊಂಡು ಬರೋಣ ಅಂತ ರೆಡಿ ಆಗಿದ್ದೀವಿ. ಚೆರಿ ಕೂಡ ರೆಡಿ ಆಗಿದ್ದಾನೆ. ಆ್ಯಂಡ್ ಗಾನೋ ಸ್ಕೂಲ್ಗೆ ಹೋಗಿದ್ದಾನೆ. ಇವಾಗ ಹೋಗಿ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋದು. ಸರಿ, ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಇತ್ತು, ಅದನ್ನು ಕೂಡ ಮಾಡಿಕೊಂಡು ಇವಾಗ ಮನೆಗೆ ಬಂದು ಈವ್ನಿಂಗು ಚೆರಿದು ಇವತ್ತಿಗೆ 9 ಮಂತ್ಸ್ ಕಂಪ್ಲೀಟ್ ಆಯಿತು. ಸೊ ಹಂಗಾಗಿ ಒಂದು ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಈ ಸಲ ಆರ್ಮಿ ಥೀಮಲ್ಲಿ ಮಾಡೋಣ ಅಂತ ಆರ್ಮಿ ಡ್ರೆಸ್ನ ತರಿಸಿದ್ದೆ. ಏನು ಸಖತ್ತಾಗಿ ಕಾಣಿಸ್ತಿದ್ದಾನೆ ಚೆರಿ. ಟೋಪಿ ಅಂತೂ ಸಖತ್ ಚೆನ್ನಾಗಿ ಕಾಣಿಸ್ತಿತ್ತು ಅವನಿಗೆ. ಅವನದು ಕೆಲವೊಂದು ಫೋಟೋಸ್ ಎಲ್ಲ ತೆಗೆದು ಅದಾದಮೇಲೆ ಯೂಶ್ವಲಿ ಅವನದು ಫೋಟೋಶೂಟ್ ಆದಮೇಲೆ ಗಾನೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಹಂಗಾಗಿ ಇವಾಗ ಗಾನೋದು ಫೋಟೋಸ್ ತೆಗಿತಾ ಇದ್ದೀವಿ. ನಾನು ಡ್ರೆಸ್ ಸ್ವಲ್ಪ ದೊಡ್ಡ ಸೈಜೇ ತಗೊಂಡಿದ್ದೆ, ಹಾಗಾಗಿ ಗಾನೋಗೂ ಕೂಡ ಆಗಿತ್ತು ಡ್ರೆಸ್. ಅವನದು ಕೂಡ ಫೋಟೋಶೂಟ್ ಆಯಿತು. ಹೋಮ್ ವರ್ಕ್ ಮಾಡಿಸ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 8:30 ಆಗಿದೆ. ಸರಿದು ಫೋಟೋಶೂಟ್ ಆದಮೇಲೆ ಗಾನ ಹಾಕೊಂಡಿದ್ದಾನೆ ಡ್ರೆಸ್ ನೋಡಿ. ಎಸ್ ನಾವು ಇನ್ನೂ ಗಾಡಿದು ಪೂಜೆ ಮಾಡಿಸಿಲ್ಲ. ನಾಳೆ ಶುಕ್ರವಾರ ಅಲ್ವಾ, ಸೊ ನಾಳೆ ಮಾಡಿಸೋಣ ಅಂದ್ಕೊಂಡಿದ್ದೀವಿ. ಒಂದು ಆದರೆ ಈ ವಿಡಿಯೋದಲ್ಲೇ ಆ್ಯಡ್ ಮಾಡ್ತೀನಿ, ಇಲ್ಲ ಅಂತಂದರೆ ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಹಾಗೆ ಊಟಕ್ಕೆ ಅಮ್ಮ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದಾರೆ. ಇವಾಗ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಚರಿಗೆ ಇವತ್ತಿಗೆ 9 ತಿಂಗಳು ತುಂಬಿತು. ಹಾಗೆ ಚಿಕ್ಕ 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 ಹಲ್ಗಳು ಬೇರೆ ಬಂದಿದೆ. ತೋರಿಸಿ ಅಡ್ಗಲ್ಲ ಇಲ್ಲಿ ನೆಂಟಾದ್ರೆ ಅಡ್ಗಲ್ಲ ಚಿಕ್ಕವನಾಗಿದ್ದೀನಲ್ಲ, ಅದಕ್ಕೆ ಅಲ್ಲಿ ಬಂದಿರೋದು. ಇದು ಬಿ ಬರಿ ಗಾನೋ ಬರ್ದಿರ ಎ ತೋರಿಸ್ತೀನಿ. ಇಲ್ಲಿಗೆ ಇದೆಲ್ಲ ಉದ್ದನದು ಏ ಅಲ್ಲ ಮಗನೆ, ಬಿ ಬರಿಬೇಕಿತ್ತು ನೋಡು. ಈ ಲೈನ್ ಫುಲ್ ಬಿ ಬರಿಬೇಕು. ಎಸ್ ಗೈಸ್, ನಾನು ಈ ವಿಡಿಯೋನ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಟೈಮ್ ಆಲ್ರೆಡಿ 11 ಆಗಿದೆ. ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋಣ ಅಂತ ಬಂದು ಚೆರಿ ಇವತ್ತು ಬೇಗ ಮಲ್ಕೊಂಡಿದ್ದಾನೆ, ಹಾಗಾಗಿ ನಾವು ಕೂಡ ಬೇಗ ಮಲ್ಕೊಳ್ಳೋದು. ಎಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬೈ ಬಾಯ್.